ಎಲ್ಲರಿಗೂ ನಮಸ್ಕಾರ. DD TVಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಸಂಡೇ ವಿತ್ ಸುದೀಪ ಎಪಿಸೋಡ್ ಹೇಗಿತ್ತು ಅಂತಲ್ಲಿ ಇದರಲ್ಲಿ ಮಾತಾಡೋಣ. ವಿಶೇಷವಾಗಿ ಈ ಎಪಿಸೋಡ್ ತಗೊಂಡಾಗ ಒಂದು ಮುಖ್ಯವಾದ ವಿಷಯ ಮಾತಾಡೋಣ. ಹಿಟ್ ಆ್ಯಂಡ್ ಫ್ಲಾಪ್ ಅಂತ ತಗೊಂಡಾಗ ಕ್ಲಿಯರ್ ಕಟ್ ಆಗಿ ಆ ಎಪಿಸೋಡಲ್ಲಾಗಲಿ ಸಾಟರ್ಡೆ ಎಪಿಸೋಡಲ್ಲಿ ಕಿಚ್ಚ ಸಾರು ಜಗದೀಶ್ ಅವರಿಗೆ ಬೈದಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅವ್ರಿಗಂತಲೇ ಒಂದು ಸ್ಪೆಷಲ್ಲಾಗಿ ಜಗ್ಗ ಬರ್ತಾನೆ, ಸೈಡ್ ಬಿಡು ಜಗ್ಗ ಬರ್ತಾನೆ ಅಂತ ಒಂದು ಫೋಟೋ ಹಾಕಿ ಅವ್ರ ಬಗ್ಗೆ ಒಂದು ಪ್ರೋಮೋ ಕಟ್ ಮಾಡಿ ವಿಡಿಯೋ ಪ್ಲೇ ಮಾಡಿ ತೋರಿಸಿದ್ದಾರೆ. ಆದ್ರೂ ಜಗದೀಶ್ ಅವರೇ ಫ್ಲಾಫ್ ಅಂತೇಳಿ ತುಂಬ ಜನ ಅವ್ರಿಗೆ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಇದ್ರ ರೀತಿ ಅರ್ಥ ಏನಾಗುತ್ತೆ ಅಂದರೆ ಅವ್ರಿಗೆ ಹಿಟ್ ಆಗಿದಾರೋ ಫ್ಲಾಪ್ ಆಗಿದಾರೋ ಬೇಡ, ಅವ್ರ ವೈಯಕ್ತಿಕ ಕಾರಣ ಬಂದಾಗ ಅವರೊಂದು ಪ್ರಾಬ್ಲಮ್ ಮಾಡಿದಾಗ ರೂಲ್ಸ್ ಬೇಕ್ ಮಾಡಿದಾರೆ ಅಂತ ಆಲ್ಮೋಸ್ಟ್ ಎಲ್ಲರೂ ಜಗದೀಶ್ ಅವರಿಗೆ ವೋಟ್ ಮಾಡ್ತಾರೆ ಫ್ಲಾಪ್ ಅಂತ. ಅದಾದಮೇಲೆ ಸುರೇಶ್ ಅವರು ಕೂಡ ತುಂಬ ಜನ ಫ್ಲಾಪ್ ಅಂತೇಳಿ ಟ್ಯಾಗ್ ಲೈನ್ ಕೊಡ್ತಾರೆ. ಕಾರಣ ಏನಂದರೆ ನೋಡಿ, ಅಲ್ಲಿ ಅವರು ಒಂದು ಫಂಡಮೆಂಟಲ್ ರೈಟ್ಸ್ ಆಗಲಿ, ಅವ್ರಿಗೆ ಬೇಕಾಗಿರೋ ಆಹಾರ ಪದ್ಧತಿ ಆಗಲಿ, ಅವ್ರಿಗೆ ಏನು ಬೇಕಂತೇಳಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅವರು ಒಂದು ಗೇಮ್ ಮಾಡೋಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ತುಂಬ ಜನ ಏನು ಗೇಮ್ ಮಾಡ್ದೇ ಫ್ಲಾಪಲ್ಲಿ ತುಂಬ ಜನ ಇದ್ದಾರೆ. ಸ್ವರ್ಗ ನಿವಾಸಿಗಳಲ್ಲೇ ತುಂಬ ಜನ ಫ್ಲಾಪ್ ಇದ್ದಾರೆ. ಆದರೂ ಅವ್ರಿಗೆಲ್ಲ ಬಿಟ್ಟು ಕೇವಲ ಇವರು ಆಟ ಆಡ್ತಾ ಇದ್ದಾರೆ, ಕಿತಾಪತಿ ಮಾಡ್ತಾ ಇದ್ದಾರೆ, ಏನೋ ಒಂದು ರೂಲ್ಸ್ ಬೇಕ್ ಮಾಡ್ತಾರೆ ಅಂತೇಳಿ ಫ್ಲಾಪ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕಿಚ್ಚ ಸಾರ್ ಕೂಡ ತುಂಬ ಹೇಳಿದ್ದಾರೆ. ಏನಕ್ಕಂದರೆ ಅಟ್ಲೀಸ್ಟ್ ಅವರು ಫ್ಲಾಪ್ ತೊಗೊಂಡಿದ್ದಾರೆ, ಇಲ್ಲ ಹಿಟ್ಟು ತೊಗೊಂಡಿದ್ದಾರೆ, ಏನು ಬರದೇ ಇರೋ ಪರಿಸ್ಥಿತಿ ಏನಂತೇಳಿ ತುಂಬ ಜನಕ್ಕೆ ಕ್ಲಾಸ್ ತೊಗೊಂಡಿದ್ದಾರೆ. ನನಗನ್ಸಿದ್ದೇನೆಂದರೆ ಈ ವಾರದಲ್ಲಿ ಸೂಪರ್ ಹಿಟ್ ಆಗಿದ್ದು ಜಗದೀಶ್ ಅವರು ಮಾತ್ರನೇ, ಬೇರೆ ಯಾರೂ ಇಲ್ಲ. ಅಲ್ಲಿ ಜಗದೀಶ್ ಅವರು ಈ ವಾರ ಸೂಪರ್ ಹಿಟ್ ಆಗಲಿಲ್ಲ ಅಂದರೆ ಈ ವಾರನೇ ಫ್ಲಾಪ್ ಆಗ್ತಾಯಿತ್ತು ಅಂತ ನನ್ನ ಅನಿಸಿಕೆ. ಈ ರೀತಿ ಆಗಿತ್ತು. ಮತ್ತು ಸುರೇಶ್ ಅವರ ಫ್ಲಾಪ್ ಯಾಕೆ ಕೊಟ್ರಂತೆ, ಅವ್ರು ರೂಲ್ಸ್ ಬೇಕ್ ಮಾಡ್ತಾರೆ. ಇವರು ಸ್ವರ್ಗ ನಿವಾಸಿಗಳು ಏನಿದ್ದಾರೆ ಅವ್ರ ಕೀ ಕಾಪಾಡ್ಕೊಳೋದು ಅವರು ಒಂದು ಜವಾಬ್ದಾರಿ ಆಗಿರುತ್ತೆ. ಆದರೆ ಅವ್ರು ಕೀ ತೊಗೊಂಡಾಗ ಈ ಥರ ಮಾಡಿದ್ರು, ಆ ಥರ ಮಾಡಿದ್ರು, ಹೀಗೆ ಮಾಡಿದ್ರು ಅಂತೇಳಿ ಅವ್ರಿಗೂ ಫ್ಲಾಪ್ ಕೊಡ್ತಾರೆ. ಅದನ್ನು ನಾವು ಹೇಳಿದ್ರೆ ಅವರಲ್ಲೇ ಸ್ವರ್ಗ ನಿವಾಸಿಗಳ ಬಗ್ಗೆ ತುಂಬ ಜನ ಫ್ಲಾಪಲ್ಲಿದ್ದಾರೆ. ಅವ್ರು ಕೊಡ್ದೇ ಇವ್ರು ಕೊಡ್ತಾರೆ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಹೆಂಗೆ ಅನ್ಸಂತ ಕಮೆಂಟ್ ಮಾಡಿ. ಅದಾದಮೇಲೆ ಇವ್ರು ಬಂದ್ಬಿಟ್ಟು ಧನರಾಜ್ ಅವರು ಒಂದು ಪ್ರಾಣಿಗಳಿಗೆ ಎಲ್ಲರಿಗೂ ಹೋಲಿಸ್ತಾರೆ. ಆ ಹೋಲಿಸಿದ ಮೇಲೆ ಒಂದು ಕಾಮಿಡಿ ಕ್ರಿಯೇಟ್ ಆಗುತ್ತಾ ಅಂದರೆ ಪರವಾಗಿಲ್ಲ. ನನಗನ್ಸುತ್ತೆ ಲಾಸ್ಟ್ ಇಯರ್ ತುಕಾಲಿ ಸಂತೋಷ್ ಅವರೇ ಸ್ವಲ್ಪ ಚೆನ್ನಾಗಿ ಕಾಮಿಡಿ ಮಾಡ್ತಾಯಿದ್ರು, ಅದು ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ಇವರು ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರೋದ್ರಿಂದ ಸ್ವಲ್ಪ ಜನಕ್ಕೆ ಕಾಮಿಡಿ ಅಟ್ಯಾಚ್ ಆಗ್ತಾಯಿಲ್ಲ ಅನಿಸುತ್ತೆ. ತುಂಬ ಜನ ಕಮೆಂಟ್ ಮಾಡ್ತಾರೆ. ಮತ್ತು ನಿಮಗೆ ಅವ್ರ ಕಾಮಿಡಿ ನೋಡಿದಾಗ ಏನು ಅನಿಸ್ತಂತ ಕಮೆಂಟ್ ಮಾಡಿ. ನಗಬೇಕಾ ಅಂತ ಕೇಳ್ತಾರೆ ಕೆಲವರು. ನಿಮಗೆ ಎಪಿಸೋಡ್ ನೋಡಿದಾಗ ಅವ್ರು ಮಾಡಿರೋ ಕಾಮಿಡಿ ಹೇಗಿತ್ತು ಅಂತ ಮಾಡಿ. ಎಲ್ಲ ಪ್ರಾಣಿಗಳ ಜೊತೆ ಹೋಲಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಜಗದೀಶರಿಗೆ ಉಸಿರವಲ್ಲಿ ಹೋಲಿಸ್ತಾರೆ. ಪರವಾಗಿಲ್ಲ, ಅವ್ರು ಎಲ್ಲ ಪಾಸಿಟಿವ್ ಆಗಿ ತಗೊತಾರೆ. ಕಿಚ್ಚ ಸರ್ ಜಗದೀಶ್ ಅವರಿಗೆ ಒಂದು ಹೇಳ್ತಾರೆ, ಜಗ್ಗು ದಾದಾ ಅಂತೆಲ್ಲ ಕರೀತಾರೆ. ಒಂದು ಲೆಕ್ಕ ಹಾಕಿ ಸಿಂಪಲ್ಲಾಗಿ ಅವ್ರ ಬಗ್ಗೆ ಒಂದು ಫೋಟೋ ಮಾಡಿ ಎಡಿಟ್ ಮಾಡಿ ಪ್ರೋಮೋ ಮಾಡಿ ಆ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತಾರೆ. ಅಂದರೆ ಅಲ್ಲಿರೋ ಕುತ್ಕೊಂಡಿರೋ ಸೆಲೆಬ್ರಿಟೀಸ್ಗಾಗಲಿ, ಅಲ್ಲಿ ಕುತ್ಕೊಂಡಿರೋ ಒಂದು ಸ್ವರ್ಗ ನಿವಾಸಿಗಳಿಗಾಗಿ ಎಲ್ಲೆಲ್ಲ ಹುರ್ಕೊಂಡಿದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹನ ಬೇಡ. ಆ ರೀತಿಯಾಗಿ ಒಂದು ತೋರಿಸಿ ಜಗ್ಗುದಾದ ಅವ್ರ ಬಗ್ಗೆ. ಇನ್ನೊಂದು ಇಲ್ಲಿ ನಾಮಿನೇಷನ್ಸ್ ಅಂತ ಬಂದಾಗ ನೋಡೇ ಹೇಳ್ತಾರೆ, ಮೊದಲನೇದಾಗಿ ಮೋಕ್ಷಿತ ಪೈಯನ್ನು ಸೇವ್ ಮಾಡ್ತಾರೆ. ಅದಾದಮೇಲೆ ಶಶಿರ್ ಅವ್ರು ಸೇವ್ ಮಾಡ್ತಾರೆ. ಅದಾದಮೇಲೆ ಒಬ್ಬೊಬ್ಬನೇ ಸೇವ್ ಮಾಡ್ಕೊಂತ ಬರ್ತಾರೆ. ಕೊನೆಯಲ್ಲಿ 3 ಉಳ್ಕೊತಾರೆ, ಚೈತ್ರ ಕುಂದಾಪುರ ಮತ್ತು ಹಂಸ, ಅದಾದಮೇಲೆ ಯಮುನಾ. ಚೈತ್ರ ಕುಂದಾಪುರ ಅವ್ರನ್ನ ಸೇವ್ ಮಾಡಿ ಅದಾದಮೇಲೆ 2 ಉಳ್ಕೊತಾರೆ, ಹಂಸ ಮತ್ತು ಯಮುನಾ ಅವರು. ಆಲ್ಮೋಸ್ಟ್ ಈ ವಾರ ನನಗನ್ಸುತ್ತೆ ಕ್ಯಾಪ್ಟನ್ ಆಗಿಲ್ಲ ಅಂದರೆ ಹಂಸ ಅವ್ರ ಮನೆಯಿಂದ ಹೊರ ಹೋಗಿದ್ದೆ ಬೆಸ್ಟ್, ಹೋಗ್ಬೇಕಾಗಿತ್ತು ಅಂತ. ಕಾರಣ ಏನಂದರೆ ಹಂಸ ಅವರು ಯಮುನಾ ಅವ್ರಿಗಿಂತ ಗೇಮ್ ಮಾಡಿಲ್ಲ ಗುರು. ಯಮುನಾ ಅವರು ಅಟ್ಲೀಸ್ಟು ಕೆಲವ್ರ ಹತ್ರ ಕಾನ್ವರ್ಸೇಷನ್ ಆಗ್ತಾಯಿದೆ, ಆರ್ಗ್ಯುಮೆಂಟ್ ಆಗ್ತಾಯಿದೆ. ಬಟ್ ಇವ್ರು ಯಾರ ಹತ್ರ ಆರ್ಗ್ಯುಮೆಂಟೇ ಆಗ್ತಿಲ್ಲ. ಒಂದ್ಸಲ ಕ್ಯಾಮ್ರಾ ಹೋಗಿ ಕ್ರೈಯಿಂಗ್ ಆಗ್ತಾರೆ, ಅಷ್ಟು ಅಳ್ತಾರೆ. ಅದು ಬಿಟ್ಟರೆ ಬೇರೆ ಏನಿರಲ್ಲ. ಅಂಥದ್ರಲ್ಲಿ ಇವರಿಗೆ ಕ್ಯಾಪ್ಟನ್ ಆಗಿರೋಕ್ಕೆ ಒಂದೇ ಒಂದು ಕಾರಣಕ್ಕೆ ಇವರು ಮನೇಲಿ ಉಳ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಏನಕ್ಕಂದ್ರೆ ಯಮನ್ ಅವ್ರಿಗೆ ಕಂಪೇರ್ ಮಾಡಿ ನೋಡಿದಾಗ ಹಂಸ ಅವ್ರದ್ದು ಏನಿಲ್ಲ ಕಾಂಟ್ರಿಬ್ಯೂಷನ್, ಮನೆಯಲ್ಲಿ ವೇಸ್ಟ್ ಕ್ಯಾಂಡಿಡೇಟ್ ಅನಿಸುತ್ತೆ. ಬಟ್ ಲಕ್ಕಿಂದ ಕ್ಯಾಪ್ಟನ್ ಆಗಿದ್ದಾರೆ. ಮತ್ತು ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ, ಅವ್ರು ನಾಮಿನೇಟನ್ ಆಗಲ್ಲ, 3ನೇ ವಾರಕ್ಕೆ ಕಾಲಿಟ್ಟಿದ್ದಾರೆ. ಈ ವಾರ ಕ್ಯಾಪ್ಟನ್ ಆಗಿ ಯಾವ ರೀತಿ ಒಂದು ಡಿಸಿಷನ್ ತೊಗೊತಾರೆ, ಯಾವ ರೀತಿಯಾದ ಒಂದು ಗೇಮ್ ಚೇಂಜ್ ಆಗ್ತಾರೆ ಅಂತೇಳಿ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ನನಗನ್ಸುತ್ತೆ ಮೇಂಟೈನ್ ಮಾಡ್ತಾರೆ ಅಂತ. ಏನಕ್ಕಂದರೆ ಇಲ್ಲಿ ಇಂಪಾರ್ಟೆಂಟಾಗಿ ಮಾತಾಡಬೇಕಾಗಿದ್ದ ವಿಷಯ ಏನಂದರೆ ಈ ವಾರನೇ ಸ್ವೈಪ್. ಅಂದರೆ ಈಗ ನರಕದಲ್ಲಿರೋರು ಸ್ವರ್ಗಕ್ಕೆ ಬರ್ತಾರೆ, ಸ್ವರ್ಗದಲ್ಲಿ ನರಕಕ್ಕೆ ಬರ್ತಾರೆ. ಫಸ್ಟ್ನೇ ಚಾಲೆಂಜಾಗಿ ಕಿಚ್ಚ ಸಾರ್ ಮಾಡ್ತಾರೆ. ಏನಕ್ಕಂದರೆ ಈ ರೀತಿ ಮಾಡಲಿಲ್ಲ ಅಂದರೆ ಇವರು ಮತ್ತೆ ಮುಂದೆ ಕೂಡ ಮಾಡಲ್ಲ ಅಂತೇಳಿ ಒಂದು ಅನಿಸಿಕೆಯಿಂದ ಈ ವಾರ ಒಬ್ಬರು ಮಾಡಿಬಿಡ್ರಿ ಅಂತ. ಅವರು ಈಗ ಹಂಸ ಅವರು ಯಾವಾಗ ಬೇಕಾದ್ರೂ ಯಾರನ್ನ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಇವತ್ತು ಅವರು ಒಂದು ವೇಳೆ ರೂಲ್ಸ್ ಏನಾದರೂ ಬೇಕು ಮಾಡಿದ್ರೆ ಇವ್ರು ನರಕಕ್ಕೆ ಕಳಿಸಿ ಅಲ್ಲಿರೋದನ್ನ ಸ್ವರ್ಗಕ್ಕೆ ಕರ್ಕೋಬೋದು. ಆ ರೀತಿಯಾಗಿ ಇರುತ್ತೆ. ಆದ ಕಾರಣ ಒಂದು ಶಾಂಪಲಾಗಿ ತೋರಿಸಿದ್ದಾರೆ. ಇನ್ನು ಈ ವಾರದಲ್ಲಿ ಎಷ್ಟು ಜನ ನರಕಕ್ಕೆ ಹೋಗ್ತಾರೆ, ಎಷ್ಟು ಜನ ಸ್ವರ್ಗಕ್ಕೆ ಬರ್ತಾರೆ ಗೊತ್ತಿಲ್ಲ. ತುಂಬ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ತುಂಬ ಈ ಸೆಕೆಂಡ್ ವೀಕ್ ಎಪಿಸೋಡ್ ಅಂತೂ ಹೈಲೈಟ್ ಆಗಿರುತ್ತೆ. ಏನಕ್ಕಂದರೆ ಮೊದಲೇ ವಾರದಲ್ಲಿ ಆಗಿರೋ ಹೈಲೈಟ್ಸ್ ನೋಡಿದಾಗ, ಒಂದು ಚೇಂಜಸ್ ಎಲ್ಲ ಆದಾಗ, ಈ ಎಪಿಸೋಡ್ ನೋಡಿದಾಗ ತುಂಬ 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 ಬದಲಾವಣೆ ಆಗೋದ್ರಲ್ಲಿ ಯಾವುದೇ ಸಂದೇಹನೇ ಬೇಡ. ಎಲ್ಲರಿಗೂ ಶಾಕ್ ಆಗಿತ್ತು. ಎಲ್ಲರಿಗೂ ಗೊತ್ತಿತ್ತು. ಏನಕ್ಕಂದರೆ ರೂಲ್ಸ್ ಬ್ರೇಕ್ ಮಾಡಿರೋದು ಅವರು ಜಗದೀಶ್ ಅವರೇ.
ಆದ್ದರಿಂದ ಅವ್ರು ಎಷ್ಟೇ ಅಂದರೆ ಹಂಸ ಅವ್ರಿಗೆ ತುಂಬ ಬಕೆಟ್ ಹಿಡಿತಾರೆ ಕ್ಯಾಪ್ಟನ್ ಅಂತ, ಅವರಿಗೆ ಹಿಟ್ಟು ಕೂಡ ಟ್ಯಾಗ್ಲೈನ್ ಕೊಡ್ತಾರೆ. ಆದ್ರೂ ಅವರು ಹಂಸ ಅವರು ಮಾತ್ರ ಅವರನ್ನೇ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಎಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ಜಗ್ಗುದಾದವರು ಕೂಡ ಮೊನ್ನೆನೇ ಅಂದ್ಕೊಂಡಿದ್ರು ನಾನೇ ನರ್ಕಕ್ಕೆ ಹೋಗ್ತೀನಿ ಅಂತೇಳಿ. ಆದ ಕಾರಣ ತುಂಬ ಜನ ಎಕ್ಸ್ಪೆಕ್ಟೇಷನ್ಗೆ ರಿಯಾಕ್ಟ್ ಆಗಿದ್ದಾರೆ. ಆದರೆ ತುಂಬ ಜನ ಜಗ್ಗುದಾದವ್ರನ್ನ ಜೈಲಿಗೆ ಅಂದರೆ ಇದು ನರಕಕ್ಕೆ ಕಳಿಸಿರೋದಕ್ಕೆ ತುಂಬ ಜನ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಕಳಿಸ್ಬಾರ್ದಾಗಿತ್ತು ಅಂತ. ಇಲ್ಲಿ ಏನಂದರೆ ಜಗ್ಗುದಾದವರು ಒಳ್ಳೆ ಸ್ವರ್ಗ ನಿವಾಸಿಗಳ ಜೊತೆ ಇದ್ರೇ ಅದೇನಾದರೂ ಕಂಟೆಂಟ್ ಕ್ರಿಯೇಟ್ ಆಗ್ತಾ ಇತ್ತು, ಎಲ್ಲರ ಹತ್ರ ಆರ್ಗ್ಯುಮೆಂಟ್ ಮಾಡ್ತಿದ್ರು. ಹೀಗೆ ಜಗದೀಶ್ ಅವ್ರು ಏನಾಗುತ್ತೆ ಅಂದರೆ ನರಕ ನಿವಾಸಿಗಳ ಜೊತೆನೇ ಆರ್ಗ್ಯುಮೆಂಟ್ ಮಾಡಬೇಕು ಅಂತ ಅಲ್ಲೇ ಎಪಿಸೋಡು ಫಂಡ್ ಎಪಿಸೋಡ್ ಆಗಿತ್ತ ಜೊತೆಗೆ ಸುದೀಪ್ ಸರ್ ಕೂಡ ತುಂಬ ಜನಕ್ಕೆ ಒಂದು ಹೈಲೈಟ್ ಕೊಟ್ಟಿದ್ದಾರೆ, ಹಿಂಟ್ಸ್ ಕೊಟ್ಟಿದ್ದಾರೆ. ಏನಕ್ಕಂದರೆ ಶನಿವಾರ ಏನಕ್ಕಾದ್ರೆ ನಾವು ಜೂಮ್ ಮಾಡಿ ಎಲ್ಲ ತೋರಿಸಿದ್ರು, ಅದು ಇದೇ ಕಾರಣಕ್ಕೆ ಅವ್ರು ಪಾಸಿಟಿವ್ ಇಲ್ಲ ನೆಗೆಟಿವ್ ಕ್ಯಾಮ್ರಲ್ಲಿ ಕಂಡಿದ್ದಾರೆ, ನೋಡ್ತಾ ಇದ್ದಾರೆ, ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ನೀವೇನು ಮಾಡ್ತೀರಾ ಅಂತೇಳಿ ಸಖತ್ ಉಗಿದು ಉಪ್ಪಿನಕಾಯಿ ಹಾಕಿದ್ದಾರೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನು ಎಪಿಸೋಡ್ಸ್ ನೋಡಿದಾಗ ಹೇಳ್ದಾನೆ ಮೊದಲೇ ಹಂಸ ಅವರು ಕೊನೆಗೆ ಯಮುನಾ ಅವರು ಹೆಲ್ಮೆಟ್ ಆಗಿದ್ದಾರೆ. ಆ ಹೆಲ್ಮೆಟ್ ಆಗಿದ್ದಕ್ಕೆ ಸರಿ ಇದೆಯಾ ಅಂದರೆ ಸರಿ ಇದೆ, ಬಟ್ ನನ್ನ ಪ್ರಕಾರ ಹಂಸ ಅವ್ರು ಹೋಗ್ಬೇಕಾಗಿತ್ತು, ಬಟ್ ಕ್ಯಾಪ್ಟನ್ ಆಗಿ ಉಳ್ಕೊಂಡಿದ್ದಾರೆ. ಎಪಿಸೋಡ್ ಆಲ್ಮೋಸ್ಟ್ ನೋಡಿದಾಗ 2-3 ಸಲ ಒಂದು ಇದಾಗಿತ್ತು. ಆ ಹಿಟ್ಟು ಫ್ಲಾಪ್ ತೊಗೊಂಡಾಗ ತುಂಬ ಜನ ಆ್ಯಕ್ಚುಲಿ ಆ ವಿಡಿಯೋ ನೋಡಿದ ಮೇಲೂ ಇವ್ರಿಗೆ ಏನಕ್ಕೆ ಫ್ಲಾಪ್ ಕೊಡ್ಬೇಕು ಅನ್ನಿಸೋ ಜಗದೀಶ್ ಅಂತ ನನಗಂತೂ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಚೈತ್ರ ಕುಂದಾಪುರ ಒಂದು ಕಾಮಿಡಿ ಫಿನ್ ಆಗುತ್ತೆ. ಏನಕ್ಕಂದರೆ ನಾನು ಇನ್ನೂ ಮಾತಾಡೋದು ಕಲಿತಾ ಇದ್ದೀನಿ ಅಂತ. ಏನಕ್ಕಂದರೆ ಅವರು ಯಾವ ರೀತಿ ಮಾತಾಡಬೇಕು ಮನೇಲಿ ಅಂತ ನನಗೆ ಗೊತ್ತಿಲ್ಲ. ತುಂಬ ಜನ ನನ್ನ ಆರ್ಗ್ಯುಮೆಂಟ್ ಮಾಡ್ತಾರೆ, ಬಾಯ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಆದ ಕಾರಣ ನಾನು ಕಲಿತಾ ಇದ್ದೀನಿ ಅನ್ನೋಕ್ಕೆ ಸುದೀಪ್ ಸರನ್ನೇ ಶಾಕ್ ಆಗ್ತಾರೆ. ಈ ಎಪಿಸೋಡ್ 3 ಹೈಲೈಟ್ ಆಗಿದ್ದು. ಒಂದು ಯಮುನಾ ಅವ್ರ ಮನೆಯಿಂದ ಹೊರಗಡೆ ಹೋಗಿದ್ದು, 2ನೇ ಜಗದೀಶ್ ಅವ್ರು ಜೈಲಿಗೆ ಹೋಗಿದ್ದು, 3ನೇದು ಬಂದ್ಬಿಟ್ಟು ಅಲ್ಲಿ ಇಟ್ಟು ಫ್ಲಾಫು ಟಾಕ್ ಕೊಟ್ಟಾಗ ಜಗದೀಶ್ ಅವರಿಗೆ ಸುರೇಶ್ ಅವ್ರಿಗೆ ಹೈಲೈಟ್ ಬಂದಿದ್ದು. ಏನಕ್ಕಂದರೆ ಅಷ್ಟು ಜನ ಇಟ್ಕೊಂಡು ಯಾರು ಗೇಮ್ ಮಾಡದೇ ಇರೋರು ಇದ್ದಾರೆ ಅವ್ರಿಗೇ ಹಿಟ್ಟು ಕೊಟ್ಟು ಗೇಮ್ ಮಾಡಿರೋರಿಗೆ ಫ್ಲಾಪ್ ಕೊಟ್ಟಾಗ ತುಂಬ ಜನಕ್ಕೆ ಶಾಕ್ ಆಗಿತ್ತು. ಇದಂತೂ ಈ ಸಂಡೇ ಎಪಿಸೋಡಲ್ಲಿ ಈ ರೀತಿಯಾಗಿತ್ತು. ಅಷ್ಟು ಫನ್ ಬಗ್ಗೆ ಕಾಮಿಡಿ ಬಗ್ಗೆ ಮಾತಾಡಬೇಕಾದ್ರೆ ಏನಿಲ್ಲ, ಪ್ರಾಣಿಗಳಿಗೆ ಹೋಲಿಸಿದಾಗ ಉಸಿರುಗೊಳಗೊಳಿಸಿದ್ರು ಜಗದೀಶ್ ಅವ್ರನ್ನ ಗೊತ್ತೇ ಇದೆ. ಆ ಹಾವು ಹೋಲಿಸಿದ್ರು ಯಮುನಾ ಅವರಿಗೆ, ಅವರೇನೋ ಏಜ್ ಆದ ಹುಲಿ ಅಂತೆ ತ್ರಿವಿಕ್ರಮ್ ಅವರು, ಹೀಗೆ ಜಿಂಕೆ ಅಂತೆ ಆಲ್ಮೋಸ್ಟ್ 2-3 ಜಿಂಕೆಗೆ ಹೋಲಿಸಿದ್ರು. ಈ ರೀತಿ ಇತ್ತು ಸಂಡೇ ಎಪಿಸೋಡ್ ಅಷ್ಟು ಫನ್ ಕ್ರಿಯೇಟ್ ಆಗಿಲ್ಲ ಅಂತ ಅನಿಸುತ್ತೆ. ಮತ್ತು ನಿಮಗೆ ನೋಡುವಾಗ ಏನು ಅನಿಸುತ್ತೆ ಅಂತ ಹೇಳಿ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು